ಜಡ್ಜಾ? ರಿಪೋರ್ಟ್ರೇ. ಜರ್ನಲಿಸ್ಟ್ ಅಂದರೆ ರಿಪೋರ್ಟ್ರು. ಕೆಲವೊಂದು ಸಲ ಮಾತಾಡುವಾಗ ಜಡ್ಜ್ಮೆಂಟ್ ಕೊಟ್ಟಂಗೆ ಅನಿಸುತ್ತೆ. ಪೊಲೀಸರು ಜಡ್ಜ್ ಅಲ್ಲ, ಬಟ್ ಅವರು ಕೆಲವೊಂದು ಸಲ ಜಡ್ಜ್ಮೆಂಟ್ ಕೊಡ್ತಾರೆ. ಯಾಕೆಂದರೆ ಅವ್ರಿಗೊಂದು ಕಾಮನ್ ಸೆನ್ಸ್ ಇರುತ್ತೆ. ಥ್ಯಾಂಕ್ ಯು ಸರ್. ಅಜಿತ್ ಸರ್, ನಾನು ನಿರ್ಲಿಪ್ತ ಚಾನಲಿಂದ ಬಂದಿದ್ದೀನಿ. ನೀವು ಪತ್ರಿಕೋದ್ಯಮದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದೀರಾ. ನಾನು ಇವತ್ತು ನಿಮಗೆ 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ನನ್ನ ಮೊದಲನೇ ಪ್ರಶ್ನೆ ಏನಂದರೆ, ಪತ್ರಿಕೋದ್ಯಮದಲ್ಲಿ ಭ್ರಷ್ಟಾಚಾರ ಇದ್ದರೆ ಎಷ್ಟರ ಮಟ್ಟಿಗಿದೆ? ಎರಡನೇ ಪ್ರಶ್ನೆ, ಇತ್ತೀಚೆಗೆ ಗೋಧಿ ಮೀಡಿಯಾ ಎಂಬ ಸುದ್ದಿ ಪ್ರಚಲಿತವಾಗಿದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನನ್ನ ಮೂರನೇ ಪ್ರಶ್ನೆ, ಇತ್ತೀಚೆಗೆ ನೀವು ನಮ್ಮ ಪ್ರಧಾನಿ ಮಂತ್ರಿಯ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ದೀರಿ, ನೋಡಲು ತುಂಬ ಚೆನ್ನಾಗಿ ಇತ್ತು. ಆದರೆ ಇಲ್ಲಿಯವರೆಗೂ ನಮ್ಮ ಪ್ರಧಾನಿ ಮಂತ್ರಿ ಒಂದು ಸರಿಯಾದ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, ಏಕೆ? ವಯಸ್ಸಿಗೆ ಮೀರಿದ ಪ್ರಶ್ನೆ ಕೇಳಿದ್ರೆ ಓಕೆ. ನಂಬರ್ 1, ಪತ್ರಿಕೋದ್ಯಮದಲ್ಲಿ ಭ್ರಷ್ಟಾಚಾರ ಇದೆಯಾ? ಪತ್ರಕರ್ತರು ಯಾರು ಅಂದರೆ ಸಮಾಜದಿಂದಲೇ ಬಂದು ಜರ್ನಲಿಸಮನ್ನು ಜಾಯ್ನ್ ಆದಂಥವ್ರು. ಮುಂದಿನ ದಿನಗಳಲ್ಲಿ ಇಲ್ಲಿ ಕುಳಿತಿರುವ ಮಕ್ಕಳ ಪೈಕಿ ಕೆಲವರು ಪೊಲೀಸ್ ಆಗ್ತಾರೆ, ಕೆಲವರು ಮಿಲಿಟ್ರಿಗೆ ಹೋಗ್ತಾರೆ, ಕೆಲವರು ಪೊಲಿಟಿಷಿಯನ್ ಆಗ್ಬೋದು. ಅದೇ ರೀತಿಯಾಗಿ ಕೆಲವರು ಜರ್ನಲಿಸ್ಟು ಆಗ್ಬೋದು. ಜರ್ನಲಿಸ್ಟ್ಗಳಿಗೆ ಸಪ್ರೇಟ್ ಆದ ಪ್ರತ್ಯೇಕವಾದ ಅಪ್ಬ್ರಿಂಗಿಂಗ್ ಇರೋದಿಲ್ಲ. ಸಮಾಜದಿಂದ ಬಂದಿರ್ತಾರೆ ಅವರು. ಸಮಾಜದಲ್ಲಿರುವ ಒಳ್ಳೆಯದು, ಸಮಾಜದಲ್ಲಿರುವ ಕೆಟ್ಟದ್ದು ಎಲ್ಲವನ್ನೂ ಜೊತೆಗೆ ತಗೊಂಡು ಬಂದಿರ್ತಾರೆ. ನಾನು ಜರ್ನಲಿಸಮ್ನ ಭ್ರಷ್ಟಾಚಾರವನ್ನು ಯಾವ ರೀತಿ ನೋಡ್ತೀನಿ ಅಂದರೆ, ಯಾವ ಸಂಸ್ಥೆ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ತಾ ಇದೆ. ಒಂದು ಸಂಸ್ಥೆ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳೋದಕ್ಕೆ ಶುರು ಮಾಡಿದರೆ ಅದು ಭ್ರಷ್ಟ ಸಂಸ್ಥೆ ಅಂತ ಅರ್ಥ. ಒಬ್ಬ ಪತ್ರಕರ್ತ, ತಮ್ಮಲ್ಲಿನ ಒಬ್ಬ ಪತ್ರಕರ್ತ ಭ್ರಷ್ಟನಾಗಿದ್ದಾನೆ ಅನ್ನೋದು ಗೊತ್ತಿದ್ದು ಅವನಿಗೆ ಕೆಲಸ ಮಾಡುವ ಅವಕಾಶ ಒಂದು ಸಂಸ್ಥೆ ಕೊಟ್ಟರೆ, ಅವಾಗ ಪತ್ರಿಕೋದ್ಯಮದಲ್ಲಿ ಭ್ರಷ್ಟಾಚಾರ ಮಾಡದಂತೆ ತಡೆಯುವುದು. ಅವ್ನು ಹೊರಗಡೆ ಹೋದಾಗ ಏನೋ ಅವ್ನು ಮಾಡ್ದಂಗೆ ತಡೀತೀನಿ, ಅಫ್ಕೋರ್ಸ್ ಆ ಪ್ರಯತ್ನಗಳಾಗಬೇಕು. ಆದರೆ ಭ್ರಷ್ಟ ಅಂತ ಗೊತ್ತಾದ ಮೇಲೆ ಒಂದು ಸಂಸ್ಥೆ ಸಹಿಸಿಕೊಳ್ತಾ ಇದೆ ಅಂದರೆ ಅದು ನಿಜವಾಗ್ಲೂ ಬರೀ ಅದು ಮಾಡುವಂಥದ್ದು. ಇನ್ನೊಂದು ಚಾನಲ್, ನಮ್ಮ ಚಾನಲಿಂದ ಯಾರೋ ಭ್ರಷ್ಟಾಚಾರದ ಆರೋಪದ ಮೇಲೆ ಕಿತ್ತು ಹಾಕಿದ್ವಪ್ಪ, ತಕ್ಷಣ ಹೋಗಿ ಇನ್ನೊಂದು ಚಾನಲ್ಗೆ ಸೇರ್ಕೊತಾನೆ. ಕೆಲಸ ಕೊಟ್ಟನಲ್ಲ ಇನ್ನೊಬ್ಬ ಕೆಲಸ ಕೊಟ್ಟನಲ್ಲ ಒಬ್ಬ ಭ್ರಷ್ಟನಿಗೆ. ದೆನ್ ಐ ಹ್ಯಾವ್ ಕ್ವಶನ್ ಮಾರ್ಕ್ ಅಬೌಟ್ ದ್ಯಾಟ್ ಪರ್ಸನ್. ನೀವು ಶಿಕ್ಷೆ ಕೊಡೋದೊಂದು ಪದ್ಧತಿ ಇಲ್ಲ ಅಂತ. ಸೊ ಎಲ್ಲ ಕ್ಷೇತ್ರದಲ್ಲಿ ಇರುವಂಥ ಹುಳುಕು ಕೊಳಕುಗಳು ಜರ್ನಲಿಸಮಲ್ಲೂ ಇದ್ದಾವೆ. ಬಟ್ ಇಲ್ಲೊಂದು ಚರ್ನಿಂಗ್ ಪ್ರಾಸೆಸ್ ನಡೀತಾ ಇರುತ್ತೆ, ಶುದ್ಧೀಕರಣದ ಪ್ರಾಸೆಸ್. ಆ ಪ್ರಾಸೆಸ್ ಬಗ್ಗೆ ನಮ್ಮಂಥವ್ರು ಬಹಳ ಪರ್ಟಿಕ್ಯುಲರ್ ಇದ್ದೀವಿ. ನಾವು ನಮ್ಮ ಚಾನಲಲ್ಲಿ ಕೆಳಗಡೆ ಸ್ಕ್ರಾಲ್ ಹಾಕ್ತೀವಿ ಅವಾಗವಾಗ. ಸುದ್ದಿ ಪ್ರಸಾರಕ್ಕೆ ದುಡ್ಡು ಪಡೆಯುವುದಿಲ್ಲ, ಅಕಸ್ಮಾತ್ ಯಾರಾದರೂ ದುಡ್ಡು ಕೇಳಿದ್ರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳ್ತೀವಿ. ಅದು ನೀವು ಜನಸಾಮಾನ್ಯರು ಯಾರಾದರೂ ಕಾಲ್ ಮಾಡ್ಬೋದು. ಈಗ ನಮ್ಮ ರಿಪೋರ್ಟ್ರು ಅಥವಾ ಕೆಲವರು ತುಂಬ ಸಲ ನಮ್ಮ ರಿಪೋರ್ಟ್ರ್, ನಾವು ಸುವರ್ಣ ರಿಪೋರ್ಟ್ರ್ ಅಂತ ಹೇಳ್ಕೊಂಡು ಯಾರ್ಯಾರು ಹೋಗ್ತಾರೆ, ಯಾರಿಗೂ ಫೋನ್ ಮಾಡ್ತಾರೆ, ಇಂಥದ್ದೇನೋ ಗೊತ್ತಾಗಿದೆ ನಮಗೆ ದುಡ್ಡು ಕೊಡಿ ಅಂತ. ನಾವು ತಕ್ಷಣ ನಮ್ಮ ನಂಬರಿಗೆ ಫೋನ್ ಮಾಡಿ ಅಂತ ಹೇಳ್ತೀವಿ. ಅವ್ರು ಯಾರೇ ಆಗಿರಲಿ ತಕ್ಷಣ ಆ್ಯಕ್ಷನ್ ತಗೊಳ್ತೀವಿ. 1-2 ಪ್ರಕರಣಗಳಲ್ಲಿ ನಾವು ನಮ್ಮ ರಿಪೋರ್ಟ್ರೇ ಏನೋ ಭ್ರಷ್ಟಾಚಾರ ಮಾಡಿದಾಗ ಅವನನ್ನು ಕೆಲಸದಿಂದ ತೆಗೆದಾಕಿ ನಮ್ಮಲ್ಲೇ ಸುದ್ದಿ ಪ್ರಸಾರ ಮಾಡಿದ್ವಿ. ನಮ್ಮ ರಿಪೋರ್ಟ್ರ್ ಒಬ್ಬ ಹಿಂಗೆ ಮಾಡಿದ್ದ, ಆದ್ದರಿಂದ ಇವನು ಕಿತ್ತಾಕಿ ಹಾಕಿದ್ದೀವಿ, ಇವನಿಗೂ ನಮಗೂ ಸಂಬಂಧ ಇಲ್ಲ. ಸೊ ವಿ ಡೂ ಅ ಲಾಟ್ ಆಫ್ ಇಟ್. ಇನ್ನೊಂದೇನು ಕೇಳಿದ್ರೆ, ಗೋಧಿ ಮೀಡಿಯಾ ಇದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಇನ್ನೊಂದು ಈ ತದ್ವಿರುದ್ಧ ಆ್ಯಂಗಲ್ ಇಟ್ಕೊಂಡಂಥ ಪತ್ರಕರ್ತರಿದ್ದಾರೆ, ಅವ್ರಿಗೆ ಒಟ್ಟಾರೆಯಾಗಿ ಸೇರಿಸಿ ಒಂದು ಹೆಸರು ಕೊಟ್ಟಿಲ್ಲ ಅಷ್ಟೇ. ಅವರೆಲ್ಲ ಸೇರ್ಕೊಂಡು ಗೋಧಿ ಮೀಡಿಯಾ ಅಂತ ಕರೀತಾರೆ. ಒಂದು 50 ಪತ್ರಕರ್ತರ ಹೆಸರುಗಳನ್ನು ಹೇಳಬಲ್ಲೆ ನಾನು. ಅವರು ವರದಿಯಲ್ಲಿ ಏನೇನು ಮಾತಾಡಿದ್ದಾರೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹೇಳಿದ್ದಾರೆ, ಅದು ಪತ್ರಿಕೋದ್ಯಮವ. ಇನ್ನೊಂದ್ಸಲ ಡೀಟೇಲಾಗಿ ಚರ್ಚೆ ಮಾಡೋಣ. ನಾನು ಹೇಳಿದ್ರೆ ವಯಸ್ಸಿಗೆ ಮೀರಿದ ಪ್ರಶ್ನೆ ನಾನು ಬರೆದು ಕೊಟ್ಟಿದ್ದಕ್ಕೆ ನೀವು ಕೇಳ್ತಾ ಇದ್ದೀರಿ. ಯಾವತ್ತೂ ಎಲ್ಲ ಕಾಲದಲ್ಲೂ ಮೀಡಿಯಾದಲ್ಲಿ 2 ಸೆಕ್ಷನ್ ಇರ್ತವೆ. ಆ 2 ಸೆಕ್ಷನ್ ನೋಡಿದ್ದೀವಿ. ಒಂದು ಸೆಕ್ಷನ್ ಅವರು ಇನ್ನೊಂದು ಸೆಕ್ಷನ್ಗೆ ಒಂದು ಹೆಸರು ಇಟ್ಟಿದ್ದಾರೆ, ದ್ಯಾಟ್ ಈಸ್ ಅನ್ಜಸ್ಟಿಫೈಬಲ್, ಅಷ್ಟು ಹೇಳಬಲ್ಲೆ. ಇನ್ನು ಪ್ರಧಾನಮಂತ್ರಿಗಳು ಪ್ರೆಸ್ ಮೀಟ್ ಯಾಕೆ ಮಾಡೋದಿಲ್ಲ ಅಂತ. ಪ್ರೆಸ್ ಮೀಟ್ ಮಾಡಿದ್ರೆ ನಾವು ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಅಂತ ಹಾಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ನನಗೆ ಇಂಟರ್ವ್ಯೂ ಬಗ್ಗೆ ಸಂತೋಷ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.